ಹಲೋ ಸ್ನೇಹಿತರೆ, ಶ್ರೀರಂಗ ಟಿವಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ದಿನ ಅದ್ಭುತ, ಅತ್ಯಾಕರ್ಷಕ, ಅತಿ ಪ್ರಾಚೀನ ಗುಹಾಲಯಗಳು ಇದರ ಬಗ್ಗೆ ತಿಳಿದುಕೊಳ್ಳೋಣ. ಇದರಲ್ಲಿ ಈ ದಿನ ಮುಂಬಯಿಯ ನಿಗೂಢ ಗುಹಾ ಸಂಕೀರ್ಣ ಎಲಿಫೆಂಟಾ ಕೇವ್ಸ್ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಎಲಿಫೆಂಟಾ ಕೇವ್ಸ್ ಇರುವುದು ಮುಂಬೈ ಬಳಿಯ ಗರಾಪುರಿ ಎಂಬ ದ್ವೀಪದಲ್ಲಿ. ಇಲ್ಲಿನ ಕಲ್ಲು ಗುಹೆಗಳಲ್ಲಿ 5 ದೇವಾಲಯಗಳು ಮತ್ತು ಕೆಲವು ಬೌದ್ಧ ಸ್ತೂಪಗಳಿವೆ. ಲಾವಾಜನ್ಯ, ಗಡಸು, ಬಸಾಲ್ಟ್ ಕಲ್ಲಿನ ಗೋಡೆಗಳನ್ನು ಕೆತ್ತಿ ಈ ಕಲಾಕೃತಿಯನ್ನು ನಿರ್ಮಿಸಿರುವುದೇ ಒಂದು ವಿಶೇಷ. ತಜ್ಞರ ಪ್ರಕಾರ ಇವುಗಳನ್ನು ಕ್ರಿಸ್ತಶಕ 5ರಿಂದ 9ನೇ ಶತಮಾನಗಳ ನಡುವೆ ನಿರ್ಮಿಸಲಾಗಿದೆ. ಮಂಡಲಾಕೃತಿಯಲ್ಲಿ ನಿರ್ಮಾಣವಾಗಿರುವ ಈ ದೇವಾಲಯಗಳಲ್ಲಿ ಹಿಂದೂ ಪುರಾಣಗಳ ಚಿತ್ರಣಗಳಿವೆ. ಪಾಶುಪತ ಶೈವ ಸಿದ್ಧಾಂತಗಳಿಂದ ಸ್ಫೂರ್ತಿ ಪಡೆದಿದ್ದ ಇಲ್ಲಿನ ಭಿತ್ತಿ ಚಿತ್ರಗಳು ಆ ಕಾಲದಲ್ಲಿ ಪ್ರಚಲಿತವಾಗಿದ್ದ ಪೌರಾಣಿಕ ಕಥೆಗಳನ್ನು ಆಧರಿಸಿವೆ. ಈ ಗುಹಾ ಸಂಕೀರ್ಣದ ಒಂದು ಮುಖ್ಯ ಗುಹೆ ಶಿವ ದೇವಾಲಯ. ಇದರ ಪೂಜಾ ಸ್ಥಳದಲ್ಲಿ ಭವ್ಯ ಶಿವಲಿಂಗ ಇದೆ. ಇದು ಪ್ರವೇಶ ದ್ವಾರದಿಂದ ಹಿಂಭಾಗದ ತನಕ 128 ಅಡಿಗಳಷ್ಟು ಒಳಗೆ ಹೋಗುತ್ತದೆ. ಇಲ್ಲಿ ಮುಖಮಂಟಪ, ಗರ್ಭಗುಡಿಗಳ ಪ್ರಮಾಣಬದ್ಧ ರಚನೆಯಿದ್ದು ಸುತ್ತಲೂ ಆಕರ್ಷಕ ಸ್ತಂಭಗಳಿವೆ. 23 ಅಡಿ ಎತ್ತರದ ಭವ್ಯ ಸದಾಶಿವ ವಿಗ್ರಹ ಈ ಗುಹೆಯ ಮುಖ್ಯ ಆಕರ್ಷಣೆ. ಸೃಷ್ಟಿಕರ್ತ, ಪಾಲಕ ಮತ್ತು ವಿನಾಶಕ ಎಂಬ ಶಿವನ 3 ರೂಪಗಳನ್ನು ತೋರಿಸುವ ತ್ರಿಮೂರ್ತಿಯಿದು. ಇದರ ಎಡಭಾಗದ ಮುಖ ಅಘೋರ ಅಥವಾ ಭೈರವ ರೂಪ, ಮಧ್ಯದ ಪೂರ್ಣ ಮುಖ ತತ್ಪುರುಷ ಅಥವಾ ಮಹಾದೇವನ ರೂಪ, ಬಲಭಾಗದಲ್ಲಿ ವಾಮದೇವ ಅಥವಾ ಉಮಾರೂಪ. ಕೈಲಾಸ ಪರ್ವತವನ್ನು ಎತ್ತುತ್ತಿರುವ ರಾವಣ, ಕೈಲಾಸದ ಮೇಲೆ ಕುಳಿತಿರುವ ಶಿವಪಾರ್ವತಿಯರು ಜೋಡಿಯಾಗಿ ಸೇರಿಕೊಂಡ ಅರ್ಧನಾರೀಶ್ವರ ಮೂರ್ತಿ, ಸ್ವರ್ಗದಿಂದ ಧುಮುಕುತ್ತಿರುವ ಗಂಗೆಯನ್ನು ಹಿಡಿದುಕೊಳ್ಳುವ ಗಂಗಾಧರ ಮೂರ್ತಿ, ಶಿವನ ವಿವಾಹದ ದೃಶ್ಯ ತೋರಿಸುವ ಕಲ್ಯಾಣ ಸುಂದರ ಮೂರ್ತಿ, ರಾವಣನಿಗೆ ವರ ನೀಡುತ್ತಿರುವ ರಾವಣ ಅನುಗ್ರಹ ಮೂರ್ತಿ, ರಾಕ್ಷಸ ಅಂಧಕನನ್ನು ಕೊಲ್ಲುತ್ತಿರುವ ಶಿವ, ತಾಂಡವ ನೃತ್ಯ ಮಾಡುತ್ತಿರುವ ನಟರಾಜ, ಯೋಗ ಮುದ್ರೆಯಲ್ಲಿರುವ ಯೋಗೀಶ್ವರನ ವಿಗ್ರಹ ಇಲ್ಲಿನ ಸುಂದರ ಶಿಲ್ಪಗಳು. ಗುಜರಾತ್ ಸುಲ್ತಾನನ ಪಡೆಗಳು ಮತ್ತು ಪೋರ್ಚುಗೀಸರು ಇಲ್ಲಿನ ಗುಹೆಗಳನ್ನು ಧ್ವಂಸ ಮಾಡಿದ್ದರು. ಮುಂದೆ ಬ್ರಿಟಿಷ್ ಅಧಿಕಾರಿಗಳು ಗುಹೆಗಳ ಸರ್ವನಾಶವನ್ನು ತಡೆಗಟ್ಟಿದರು. ಬ್ರಿಟಿಷರ ಕಾಲದಲ್ಲಿ ಐರೋಪ್ಯರು ಇಲ್ಲಿಗೆ ಅಧ್ಯಯನಕ್ಕಾಗಿ ಬರಲು ಆರಂಭಿಸಿದರು.
1970ರಲ್ಲಿ ಭಾರತ ಸರಕಾರ ಇಲ್ಲಿನ ಸ್ಮಾರಕಗಳ ಪುನರುತ್ಥಾನ ನಡೆಸಿ ಇದನ್ನು ಸಾಂಸ್ಕೃತಿಕ ಪ್ರವಾಸಿ ಕೇಂದ್ರವಾಗಿ ಬೆಳೆಸಿತು. 1987ರಲ್ಲಿ ಯುನೆಸ್ಕೋ ಈ ಗುಹಾ ಸಂಕೀರ್ಣವನ್ನು ಜಾಗತಿಕ ಬಳುವಳಿ ಕ್ಷೇತ್ರ ಎಂದು ಘೋಷಿಸಿತು. ಈಗ ಭಾರತದ ಪುರಾತತ್ವ ಇಲಾಖೆ ಇದರ ಉಸ್ತುವಾರಿಯನ್ನು ನೋಡಿಕೊಳ್ಳುತ್ತಿದೆ. ಸೋಮವಾರ ಇಲ್ಲಿ ರಜಾದಿನ. ಗುಹಾ ಸಂಕೀರ್ಣ ಮುಂಜಾನೆ 9ರಿಂದ ಸಂಜೆ 5:30 ತನಕ ಪ್ರವಾಸಿಗಳಿಗಾಗಿ ತೆರೆದಿರುತ್ತದೆ. ಮುಂಬಯಿಯ ಗೇಟ್ವೇ ಆಫ್ ಇಂಡಿಯಾದಿಂದ ಎಲಿಫೆಂಟಾ ದ್ವೀಪಕ್ಕೆ ಮುಂಜಾನೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯ ತನಕ ಫೆರ್ರಿಗಳ ಸಂಚಾರ ವ್ಯವಸ್ಥೆ ಇದೆ. ಧಕ್ಕೆಯಿಂದ ಗುಹೆಗಳಿಗೆ 2 ಕಿಲೋಮೀಟರ್ ನಡೆಯಬೇಕು. ದೇವಾಲಯ ಸಂಕುಲನವನ್ನು ಪೂರ್ತಿ ನೋಡಲು ಸುಮಾರು 4 ಗಂಟೆ ಹಿಡಿಯಬಹುದು. ಎಲಿಫೆಂಟಾದಿಂದ ಗೇಟ್ವೇಗೆ ಫೆರ್ರಿಗಳ ಮರುಯಾತ್ರೆ ಮಧ್ಯಾಹ್ನ 12 ಗಂಟೆಗೆ ಆರಂಭವಾಗಿ ಸಂಜೆ 5:30 ತನಕ ಇರುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಈ ದಿನ ನಾವು ಮುಂಬಯಿಯ ನಿಗೂಢ ಗುಹಾ ಸಂಕೀರ್ಣ ಎಲಿಫೆಂಟಾ ಕೇವ್ಸ್ ಇದರ ಬಗ್ಗೆ ತಿಳಿದುಕೊಂಡಿದ್ದೇವೆ. ಸ್ನೇಹಿತರೆ, ನಮ್ಮ ಶ್ರೀರಂಗ ಟಿವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಜೈ ಹಿಂದ್, ಜೈ ಕರ್ನಾಟಕ.